ಸಾಧನೆ ಮಾಡ್ಲಿಕ್ಕೆ ಇವರು ಹೋದರು. ಈಗ ಅದು ಮುಗಿದು ಹೋದಂತೆ ಇಡೀ ರಾಜ್ಯದ ದೇಶದ ಜನರು ಗೊತ್ತಾಗೈತೆ. ಕಾಂಗ್ರೆಸ್ಸು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಒತ್ತಾಯದಿಂದ SIT ನೇಮಕ ಮಾಡಿ ಹಿಂದೂ ಧರ್ಮದ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಬಗ್ಗೆ ಜನರಲ್ಲಿ ಅಪನಂಬಿಕೆ ಹುಟ್ಟುವಂಥ ವ್ಯವಸ್ಥಿತವಾದಂಥ ಒಂದು ಸಂಚು ಇವತ್ತು ವಿದೇಶಿ ಅನ್ನೋ ಸೋನಿಯಾ ಗಾಂಧಿಯಿಂದ ಆಗಿದೆ. ಈಗಾಗಲೇ SIT ಅವ್ರು ಕ್ಲಿಯರ್ ಮಾಡಿದ್ದಾರೆ. ಅಲ್ಲಿ ಏನೋ ಯಾವ ಕುರು ಸಿಕ್ಕಿಲ್ಲ, ಯಾವ ಬುರುಡೆ ಸಿಕ್ಕಿಲ್ಲ, ಯಾವ ಎಲುವು ಸಿಕ್ಕಿಲ್ಲ, ಯಾವುದೇ ಅತ್ಯಾಚಾರಕ್ಕೊಳಗಾದಂಥ ಯಾವುದೇ ಹೆಣ್ಮಗಳ ಶವ ಆಗಲಿ ಬುರುಡೆ ಏನೂ ಸಿಕ್ಕಿಲ್ಲ. ಅಂದಾಗ ಧರ್ಮಸ್ಥಳ ತಂತಾನೆ ಮಂಜುನಾಥ ತಂತಾನೆ ಅವನು ತನ್ನ ಶಕ್ತಿಯನ್ನು ತೋರಿಸ್ಬಿಟ್ಟಾನೆ. ಈ ವಿಜೇಂದ್ರ ಹೋಗೋದ್ರಿಂದ ಏನಾಗೋದಿದೆ? ಕರಾವಳಿ ಭಾಗದ ಶಾಸಕರಿಗೆ ಭಾಷಣ ಕೊಡೋದಿಲ್ಲ, ಕರಾವಳಿ ಜನರಿಗೆ ಮಾತಾಡ್ಲಿಕ್ಕೆ ಕೊಡೋದಿಲ್ಲ, ಒಳ್ಳೆ ಹಿಂದೂ ಪರವಾಗಿ ಗಟ್ಟಿಯಾಗಿ ಮಾತಾಡೋಂಥವ್ರನ್ನ ಸ್ಟೇಜ್ ಮ್ಯಾಗ ಒಬ್ಬರೂ ಇಲ್ಲ. ಎಲ್ಲ ಪೋಕಳು ಯಾವೆಲ್ಲ ರಾತ್ರಿ DK ಶಿವಕುಮಾರ್ ಮನ್ಯಾಗ ಊಟ ಮಾಡಿ ಸಿದ್ದರಾಮಯ್ಯ ಮನ್ಯಾಗ ಮುಂಜಾನೆ 6ಕ್ಕೆ ಹೋಗಿ ನಾಷ್ಟ ಮಾಡಿ ಬರುವಂಥ BJP ನಾಯಕರು ನಡೆದಂಥದ್ದು. ಇದಕ್ಕೆ 7-8 ಸಾವಿರ ಮಂದಿ ಕೊಡಲ್ಲ, ಮಂದಿ ಇಲ್ಲ, ಬರೀ 7-8 ಸಾವಿರ. ನಾನು ನಿನ್ನೆ ಒಂದು ಘಟಪ್ರಭಾ ಸಣ್ಣ ಹಳ್ಳಿಗೆ ಹೋಗಿದ್ದೆ, 4ರಿಂದ 5 ಸಾವಿರ ಮಂದಿ ಕೊಟ್ಟಿದ್ದೆ. ನಾಯನಲ್ಲಿ ಗಾಡಿ ಕೊಟ್ಟಿಲ್ಲ, ದಾರು ಕೊಟ್ಟಿಲ್ಲ, ಡಾಬಾ ಕೊಟ್ಕೊಂಡು ಏನಿಲ್ಲ. ಅಂದರೆ ಇವ್ರ ಮ್ಯಾಗಿನ ವಿಶ್ವಾಸಾರ್ಹತೆ ಕಡಿಮೆ ಆಗಿದೆ. ಧರ್ಮಸ್ಥಳ ಈಗ ಮುಗಿದು ಹೋಗುತ್ತೆ. ಅದಕ್ಕೆ ದೇವರು ತಾನೇ ನ್ಯಾಯ ಕೊಟ್ಬಿಟ್ಟಾನೆ. ಅದಕ್ಕೆ ನಾನು ಹೇಳ್ತೀನಿ, ಇಂಥ ಏನು ಕೊಳ್ಳು ಧರ್ಮ ಅಭಿಮಾನ ಇದ್ದವ್ರಿಂದ ಏನು BJP ಉದ್ಧಾರ ಆಗೋದು. ಈಗ ಒಂದು